ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಕಲರ್ ಹೋಗಿರೋಂಥದ್ದು, ತೂತ ಆಗಿರೋಂಥದ್ದು, ಇನ್ನು ಕೆಲಸಕ್ಕೆ ಬರೋದೇ ಇಲ್ಲ ಅನ್ನೋ ಥರ ಪ್ಯಾಂಟ್ಗಳು ಬೇಕಾದಷ್ಟು ಇರುತ್ತೆ ಎಲ್ಲರ ಮನೇಲೂ. ಆ ಥರ ಪ್ಯಾಂಟ್ಗಳನ್ನು ಬಳಸ್ಕೊಂಡು ಒಂದು ಒಳ್ಳೆ DIY ಐಡಿಯಾಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ DIYಗೆ ಯೂಸ್ ಮಾಡ್ತಿರೋಂಥ ಪ್ಯಾಂಟ್ ಸುಮಾರು 25 ವರ್ಷಗಳ ಹಿಂದಿಂದು. ಈ ಪ್ಯಾಂಟ್ಗೆ ಬೆಲ್ ಬಾಟಮ್ ಇದೆ. ಇವಾಗೆಲ್ಲ ಪೆನ್ಸಿಲ್ ಫಿಟ್ ಬರೋದ್ರಿಂದ ಬೆಲ್ ಬಾಟಮ್ ಪ್ಯಾಂಟ್ಸ್ ಇವಾಗ ಯಾರು ಯೂಸ್ ಮಾಡ್ತಾ ಇಲ್ಲ. ಆದರೆ ಬಟ್ಟೆ ಮಾತ್ರ ಸೂಪರ್ ಆಗಿದೆ, ಬಿಸಾಕೋದಕ್ಕೆ ಮನಸ್ಸೇ ಬರೋದಿಲ್ಲ. ಈ ಪ್ಯಾಂಟ್ದು ಅಗಲ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಟಾಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಬಾಟಮ್ ಲೈನು ಅಷ್ಟೇ ಎಮ್ಮಿಂಗ್ ಮಾಡಿರುವಂಥ ಪಾರ್ಟನ್ನು ಬಿಟ್ಟು ಮಿಕ್ಕಿರುವಂಥದ್ದನ್ನ ಕಟ್ ಮಾಡಿ ತಗೊತಾ ಇದ್ದೀನಿ. ಹಾಗೆಯೇ ಸೈಡ್ ಸ್ಟಿಚಿಂಗ್ ಏನಿರುತ್ತೆ ಅದನ್ನು ಒಂದು ಸೈಡ್ ಕಟ್ ಮಾಡಿ ಈ ರೀತಿಯಾಗಿ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟಗಲ ಬಂದಿದೆ. ಹಾಗೆಯೇ ಈ ಬಟ್ಟೆಗೆ ಸೈಡ್ಸ್ ಏನಾದರೂ ಕ್ರಾಸ್ ಇದ್ದರೆ ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಕ್ವೇರ್ ಆಗಿ ಬರೋ ರೀತಿಯಲ್ಲಿ, ಅಂದರೆ ಸ್ಟ್ರೈಟಾಗಿ ಬರೋ ರೀತಿಯಲ್ಲಿ ಕಟ್ ಮಾಡಿ ತಗೊತಾ ಇದ್ದೀನಿ. ಈ DIY ಯಾರಿಗಾದರೂ ಇಂಪ್ರೆಸ್ ಆಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು ಅಂದರೆ ನಿಮಗೆ ಈಸಿ ಆಗಲಿ ಅಂತೇಳಿ ಮೆಜರ್ಮೆಂಟ್ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ 26 ಇಂಚಸ್ ಬಂದಿದೆ, ಈ ಕಡೆಯಿಂದ ಅಗಲ 18 ಇಂಚ್ ಬಂದಿದೆ. ಈಗ ಒಂದು ಪೀಸ್ ಏನೋ ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ವಾ. ಹಾಗೆಯೇ ಇನ್ನೊಂದು ಪೀಸ್ ಕೂಡ ಇದೇ ಥರನೇ ಸೇಮ್ ಮೆಜರ್ಮೆಂಟ್ನಲ್ಲಿ ಕಟ್ ಮಾಡಿ 2 ಪೀಸ್ ಆಗಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಎರಡನೇ ಪೀಸ್ ಕೂಡ ಮೊದಲನೇ ಪೀಸ್ ಹೇಗೆ ಮೆಜರ್ಮೆಂಟ್ ಮಾಡ್ಕೊಂಡಿದ್ವೋ ಆ ಥರ ಕಟ್ ಮಾಡಿ ತೊಗೊತಾ ಇದ್ದೀನಿ. ನಾನಿಲ್ಲಿ ವೇಸ್ಟಾಗಿ ಇರುವಂಥ ರೈಸ್ ಬ್ಯಾಗನ್ನು ತೊಗೊತಾ ಇದ್ದೀನಿ. ಒಂದು ಬಟ್ಟೆ ಪೀಸ್ನ ಅಳತೆ ಪ್ರಕಾರವಾಗಿ ಈ ರೈಸ್ ಬ್ಯಾಗನ್ನು ಕಟ್ ಮಾಡಿ ಈ ರೀತಿಯಾಗಿ ತಗೊಂಡಿದ್ದೀನಿ. ಒಂದು ಪೀಸನ್ನು ಇಟ್ಟು ಅದ್ರ ಮೇಲೆ ರೈಸ್ ಬ್ಯಾಗ್ ಇಟ್ಟು ಅದ್ರ ಮೇಲೆ ಟಾಪ್ನಲ್ಲಿ ಇನ್ನೊಂದು ಬಟ್ಟೆ ಪೀಸನ್ನು ಈ ರೀತಿಯಾಗಿ ಕವರ್ ಮಾಡ್ಕೊಂಡಿದ್ದೀನಿ. 3 ಲೇಯರ್ಸು ಸೇರಿಸಿ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಬರೋಣ. ಬಾಟಮ್ ಪೀಸ್ನಲ್ಲಿ ಒಂದು ಎಮ್ಮಿಂಗ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ಎಮ್ಮಿಂಗ್ ಹಾಕಿರೋಂಥದ್ದನ್ನ ಈ ರೀತಿಯಾಗಿ ಸುತ್ತಲೂ ಬಿಚ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಈಗ ಇದನ್ನು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡೂ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಪಟ್ಟಿ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಬರೋಣ. ಇದು ಬ್ಯಾಗ್ನ ಹ್ಯಾಂಡಲ್ಸ್ಗೆ ಯೂಸ್ ಆಗುತ್ತೆ. 3 ಲೇಯರ್ಸನ್ನು ನಾವು ಸುತ್ತಲೂ ಹೊಲಿದು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ತಗೊಂಡಿದ್ದೀನಿ. ಇದನ್ನು ಅರ್ಧಕ್ಕೆ ಸರಿಯಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಕಡೆ ಕ್ಲೋಸ್ ಇರೋ ಕಡೆಗೆ ನಾವೀಗ ಮೆಜರ್ ಮಾಡ್ಕೋಬೇಕು. 3 ಇಂಚು ಲೆಂತು ವಿಡ್ತು ತಗೊಂಡು ಈ ರೀತಿಯಾಗಿ ಒಂದು ಬಾಕ್ಸ್ ಟೈಪ್ ಬರೋ ರೀತಿಯಲ್ಲಿ ಮಾರ್ಕ್ ಮಾಡ್ಕೋಬೇಕು. 2 ಕಡೆ ಮಾರ್ಕ್ ಮಾಡ್ಕೊಳ್ಳೋಣ. ರೈಸ್ ಬ್ಯಾಗ್ ಹಾಕಿರೋದ್ರಿಂದ ನಮಗೆ ಇದು ಒಂದು ಸ್ಟಿಫ್ನೆಸ್ಸನ್ನು ಕೊಡುತ್ತೆ. ನೋಡಿಲಿ, ನಾನು 2 ಕಡೆನೂ 3 ಇಂಚಸ್ ಬಾಕ್ಸ್ ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, 2 ಕಡೆ ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಈಗ ಒಂದು ಮೆಜರ್ಮೆಂಟ್ ಟೇಪ್ ತೊಗೊಂಡು ಇದರ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ. ನನಗಿಲ್ಲಿ 18 ಇಂಚ್ ಬಂದಿದೆ. ಅದರಲ್ಲಿ ಅರ್ಧಕ್ಕೆ ಡಿವೈಡ್ ಮಾಡಿಕೊಂಡ್ರೆ 9 ಇಂಚ್ ಬರುತ್ತೆ. ಸೊ ಈ ಭಾಗದ ಮಧ್ಯಕ್ಕೆ ಸರಿಯಾಗಿ ನಾವು 2 ಕಡೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಿರುವಂಥ ಹ್ಯಾಂಡಲ್ಸ್ನ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೋಬೇಕು. ಹ್ಯಾಂಡಲ್ಸ್ ಇಡಬೇಕಾದ್ರೆ ಕರೆಕ್ಟಾಗಿ ಇಡಬೇಕು. ರಾಂಗ್ ಆದರೆ ಮತ್ತೆ ಬಿಚ್ಚಬೇಕಾಗುತ್ತೆ. ಸರಿಯಾಗಿ ನೋಡಿಕೊಂಡು ನಾವು ಹ್ಯಾಂಡಲ್ಸನ್ನು ಇಡಬೇಕಾಗುತ್ತೆ. ಹ್ಯಾಂಡಲ್ಸ್ ಪ್ಲೇಸ್ ಮಾಡಿದ್ಮೇಲೆ ಅದ್ರ ಮೇಲೆ 2 ಇಂಚದು ಒಂದು ಪಟ್ಟಿಯನ್ನು ಇಟ್ಟು ಈ ರೀತಿಯಾಗಿ ಟಾಪ್ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಹ್ಯಾಂಡಲ್ಸ್ ಇಟ್ಟ ಮೇಲೆ ಇದ್ರ ಮೇಲೆ ಒಂದು ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಈ ರೀತಿಯಾಗಿ ಒಳಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಈ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಹ್ಯಾಂಡಲ್ಸ್ ಈ ಥರ ಮೇಲಕ್ಕೆ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಹ್ಯಾಂಡಲ್ಸ್ ಹತ್ರ ಒಂದು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು ಮತ್ತು ಒಳಗಡೆಯಿಂದ ಬಟ್ಟೆನ ಈ ರೀತಿಯಾಗಿ ಒಳಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ನಾವು ಫಿನಿಶಿಂಗ್ ಕೊಡಬೇಕು. ಇದೇ ರೀತಿಯಾಗಿ 2 ಕಡೆ ನಾನು ಹ್ಯಾಂಡಲನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೈಡ್ಸ್ನಲ್ಲಿ ದಾರಗಳು ಬರದೇ ಇರೋ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಸೈಡ್ನಲ್ಲಿ ಕ್ಲೀನಾಗಿ ಪ್ಯಾಕಿಂಗನ್ನು ಕೊಡ್ತಾ ಇದ್ದೀನಿ. ನೋಡಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಸೈಡ್ನಲ್ಲಿ ಬಟ್ಟೆ ಇಟ್ಟು ಹೊಲಿಯೋದ್ರಿಂದ.
ಸೈಡ್ಸ್ನಲ್ಲಿ ಎರಡೂ ಕಡೆ ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಹಾಕಿ ಸ್ಟಿಚ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ? ಮತ್ತು ಈಗ ಸೈಡ್ಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡ್ಸು ಜಾಯಿಂಟ್ ಮಾಡಿಬಿಟ್ಟು ಒಟ್ಟಿಗೆ ನೀವು ಸೈಡಲ್ಲಿ ಪೀಸ್ ಇಟ್ಟು ಹೊಲಿಬೋದು, ಇಲ್ಲಾಂದರೆ ಸಪ್ರೇಟಾಗೂ ಇಟ್ಟು ಹೊಲಿಬೋದು. ಮತ್ತು ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಓಪನ್ ಮಾಡಿದ್ವಲ್ಲ ಬಾಕ್ಸ್, ಇದನ್ನು ಈ ರೀತಿಯಾಗಿ ಜಾಯಿಂಟ್ ಮಾಡಿದ್ರೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಅದನ್ನು ಒಂದು ಸ್ಟಿಚ್ ಹಾಕ್ಕೊಂಡು ಅದ್ರ ಮೇಲೂ ಸಹ ಒಂದು ತೆಳುವಾಗಿರುವಂಥ ಅಥವಾ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ಕವರ್ ಮಾಡ್ಕೊಳ್ಳೋಣ, ದಾರಗಳು ಬರದಿರೋ ರೀತಿಯಲ್ಲಿ. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿಯಾಗಿ ತುಂಬ ಸಿಂಪಲ್ ಅಷ್ಟೇ. ಈ ಬ್ಯಾಗನ್ನು ಇವಾಗ ಸೀದಾ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಬ್ಯಾಗ್ ರೆಡಿಯಾಗಿದೆ. ಸೈಡ್ಸ್ನಲ್ಲಿ ಈ ಥರ ಒಂದು ಟಾಪ್ ಸ್ಟಿಚ್ಚಿಂಗನ್ನು ಹಾಕಿ ಬ್ಯಾಗ್ ಲುಕ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. 4 ಸೈಡ್ಗೂ ನಾನು ಸೈಡ್ ಸ್ಟಿಚ್ಚನ್ನು ಈ ರೀತಿಯಾಗಿ ಕಿನಾರಿಯಲ್ಲಿ ಸ್ಟಿಚ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಓಲ್ಡ್ ಬ್ಯಾಗ್ಸಲ್ಲಿ ಮ್ಯಾಗ್ನೆಟಿಕ್ ಬಟನ್ಸ್ ಇದ್ದರೆ ಓಪನ್ ಮಾಡಿಕೊಂಡು ನೀವು ಈ ಥರ ಬ್ಯಾಗ್ಸ್ಗೆ ಟಾಪ್ ಕವರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೋಬೋದು, ಇಲ್ಲಾಂದರೆ ಜಿಪ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಿಪ್ಪನ್ನು ಹಾಕ್ತಾ ಇದ್ದೀನಿ. ಕೈಯಲ್ಲೇ ಎಮ್ಮಿಂಗ್ ಮಾಡಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಫೈನಲ್ ಲುಕ್ ಈಗ ಬರುತ್ತೆ. ಒಂದು ಸೂಪರ್ ಆಗಿರುವಂಥ ಹ್ಯಾಂಡ್ ಬ್ಯಾಗ್ ರೆಡಿ ಆಗಿದೆ. ಜಿಪ್ ಹಾಕಿಲ್ಲ ಅಂತ ಹೇಳಿದ್ರೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ಈ ಬ್ಯಾಗಲ್ಲಿ ನೀವು ತರಕಾರಿ ತರೋದಕ್ಕೆ ಅಥವಾ ಹಾಲು ತರೋದಕ್ಕೆ, ಸಣ್ಣ ಪುಟ್ಟ ಗ್ರಾಸರೀಸ್ ತರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜಿಪ್ ಹಾಕಿದ್ರೆ ಈ ಥರ ಹೈಟೆಕ್ ಆಗಿ ಕಾಣುತ್ತೆ ನೋಡಿ. ಸೂಪರ್ ಆಗಿರುವಂಥ ಒಂದು ವ್ಯಾನಿಟಿ ಬ್ಯಾಗ್ ರೆಡಿ ಆಗಿದೆ. ಇದ್ರ ಮೇಲೆ ಬೇಕಿದ್ರೆ ನೀವು ಏನಾದರೂ ಮೋಟಿವ್ಸು, ಫ್ಲವರ್ಸು, ಇಲ್ಲ ಏನಾದರೂ ಡಾಲ್ಸ್ ಏನಾದರೂ ಇದ್ದರೆ ಬ್ಯಾಗ್ ಮೇಲೆ ಗಮ್ ಹಾಕಿ ಅಂಟಿಸ್ಕೋಬೋದು. ಹೇಗಿದೆ ನಮ್ಮ DIY? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೆಕೆಂಡ್ DIY ನೋಡೋಣ. ನೋಡಿ ಸೂಪರ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಪಿಲ್ಲೋ ಕವರನ್ನು ತಯಾರಿ ಮಾಡಿದ್ದೀನಿ. ಇದಕ್ಕೆ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಯಾವ ಪ್ಯಾಂಟ್ ಬೇಕಾದ್ರೂ ನೀವು ತೊಗೋಬೋದು, ಮನೇಲಿರುವಂಥದ್ದು. ವಿಡ್ತ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಸೈಡ್ನಲ್ಲಿ ಸ್ಟಿಚಿಂಗ್ ಇರುತ್ತಲ್ವ, ಅದನ್ನು ಸಹ ಈ ರೀತಿಯಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಸೈಡ್ನಲ್ಲಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಸ್ಟ್ರೇಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ತೆಗೆದುಬಿಡೋಣ ಈ ರೀತಿಯಾಗಿ. ಈ ಥರ DIY ನಾವು ಬರೀ ಪ್ಯಾಂಟಲ್ಲೇ ಅಲ್ಲ, ಹಳೆ ನೈಟಿಗಳು, ಕುರ್ತಾಗಳು, ದುಪಟ್ಟಗಳು, ಬೇರೆ ಯಾವುದಾದ್ರೂ ಬಟ್ಟೆಗಳಿದ್ರೂ ಈ ರೀತಿಯಾಗಿ ನಾವು DIY ಮಾಡ್ಕೋಬೋದು. ಸೈಡ್ನಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಬಾಟಮ್ ಲೈನಲ್ಲಿ ಫೋಲ್ಡ್ ಮಾಡಿ ಹೊಲ್ದಿರ್ತಾರಲ್ವ, ಅದನ್ನು ಕಟ್ ಮಾಡಿಬಿಡಿ, ಹಾಗೆಯೇ ಬಿಡಿ. ಇವಾಗ ಈ ಬಟ್ಟೆಗೆ ನಾವು ಯಾವ ಪಿಲ್ಲೋಗೆ ಕವರ್ ಹೊಲಿತಾ ಇದ್ದೀವೋ ಅದ್ರ ಮೇಲೆ ಇಟ್ಟು ಅಳತೆಯನ್ನು ನೋಡೋಣ. ಸ್ವಲ್ಪ ಶಾರ್ಟೇಜ್ ಬಂದಿದೆ, ಹಾಗಾಗಿ ಈ ಪ್ಯಾಂಟ್ನಲ್ಲಿ ಉಳಿದಿರುವಂಥ ಬಟ್ಟೆ ಏನಿದೆ ಇದನ್ನು ಒಂದು ಸ್ಟ್ರೇಟಾಗಿ ಈ ರೀತಿಯಾಗಿ ಒಂದು ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾಸ್ ಎಲ್ಲ ತೆಗೆದು ಒಂದು ಸ್ಟ್ರೇಟ್ ಪೀಸನ್ನು ಕಟ್ ಮಾಡಿಕೊಂಡು ಇದಕ್ಕೆ ಈ ರೀತಿಯಾಗಿ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಈ ಬಟ್ಟೆದು ಲೆಂತ್ ಏನಿದೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟಾಪ್ ಸ್ಟಿಚ್ ಕೂಡ ಒಂದು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಈಗ ಒಂದು ಸೈಡ್ನಲ್ಲಿ ಆಲ್ರೆಡಿ ಫೋಲ್ಡಿಂಗ್ ಇದೆ, ಇನ್ನೊಂದು ಸೈಡ್ನಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರೋಣ. ಈಗ ಪಿಲ್ಲೋನ ಇಟ್ಟು ಈ ರೀತಿಯಾಗಿ ಅಳತೆ ನೋಡ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಬಂದಿದೆ. ಮತ್ತು ಇದಕ್ಕೊಂದು ಸಿಂಪಲಾಗಿ ಡಿಸೈನ್ ಮಾಡ್ಕೊಳ್ಳೋಣ. ಟಾಪ್ನಲ್ಲಿ ಈ ರೀತಿಯಾಗಿ ಒಂದು ಸ್ಕೇಲ್ ಇಟ್ಕೊಂಡು ಒಂದು ಸ್ಟ್ರೇಟ್ ಲೈನ್ಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಕ್ಯಾರಿ ಬ್ಯಾಗ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ. ಮದುವೆ ಮನೆಗೆ, ಫಂಕ್ಷನ್ಸ್ಗೆ ಎಲ್ಲ ಹೋದಾಗ ತಾಂಬೂಲ ಹಾಕ್ಕೊಡ್ತಾರೆ. ಸೊ ಈ ಥರ ತಾಂಬೂಲ ಬ್ಯಾಗ್ಸಲ್ಲಿ ನಾವೊಂದು DIY ಮಾಡೋಣ. ಈ ರೀತಿಯಾಗಿ ಒಂದು ಇನ್ವಿಟೇಷನ್ ಕಾರ್ಡ್ ಅಥವಾ ಯಾವುದಾದ್ರು ಒಂದು ಕಾರ್ಡಲ್ಲಿ ಹಾರ್ಟ್ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಥರ ಒಂದು ಕ್ಯಾರಿ ಬ್ಯಾಗ್ಸ್ ಮೇಲೆ ಇಟ್ಟು ಹಾರ್ಟ್ ಶೇಪಲ್ಲಿ ಡಿಸೈನನ್ನು ಕಟ್ ಮಾಡಿ ತಗೊಳ್ಳೋಣ. ಹಾರ್ಟ್ ಶೇಪ್ ನಾನಿಲ್ಲಿ ಸುಮಾರು 3 ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರಿ ಬ್ಯಾಗ್ಸ್ ನಿಮಗೆ ಯಾವ ಕಲರ್ಸ್ ಇಷ್ಟನೋ, ಯಾವ ಸೈಜ್ ಬೇಕೋ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಈ ಲೈನ್ಸ್ ಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಾರ್ಟ್ ಶೇಪ್ಸನ್ನು ಈ ರೀತಿಯಾಗಿ ಜೋಡಿಸ್ತಾ ಇದ್ದೀನಿ. ಅದರ ಮೇಲೆ ಒಂದು ಟಾಪಿಂದ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರೋಣ. ಈಗ ಫೈನಲ್ ಆಗಿ ಈ ಥರ ಒಂದು ಪಿಲ್ಲೋ ಇಟ್ಟು ಕವರ್ ಮಾಡ್ಕೊತಾ ಇದ್ದೀನಿ. ಸೈಡ್ಸ್ನಲ್ಲಿ ಈಗ ಮಾರ್ಕ್ ಮಾಡ್ಕೋಬೇಕು ನಾವು.
ಎಷ್ಟಕ್ಕೆ ಬಿಟ್ಟು ಮಾರ್ಜಿನ್ ನೋಡಿಕೊಂಡು ಸೈಡ್ನಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ತುಂಬಾ ಈಸಿ ಅಂದರೆ ಈಸಿಯಾಗಿ ಒಂದು ಪಿಲ್ಲೋ ಕವರನ್ನು ಸ್ಟಿಚ್ ಮಾಡ್ಕೋಬೋದು. ನೀವು ಖಂಡಿತವಾಗಿಯೂ ಈ DIYನ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೈಡ್ನಲ್ಲಿ ಸ್ಟಿಚ್ ಮಾಡಿದಾಗಿದೆ, ಡಬಲ್ ಸ್ಟಿಚ್ ಹಾಕಿದ್ದೀನಿ. ಈಗ ಇದನ್ನು ಸೀದಾ ಮಾಡಿ ನೋಡೋಣ. ಕಾರ್ನರ್ಸಲ್ಲಿ ಕ್ಲೀನಾಗಿ ಶೇಪ್ ಬರೋ ರೀತಿಯಲ್ಲಿ ಅದನ್ನು ಸ್ವಲ್ಪ ಫಿಂಗರ್ಸಿಂದ ಈ ರೀತಿಯಾಗಿ ತಕ್ಕೊಳ್ಳಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ಪಿಲ್ಲೋಗೆ ಪಿಲ್ಲೋ ಕವರನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಒಂದು ಪಿಲ್ಲೋ ಕವರ್. ಹಳೇ ಪ್ಯಾಂಟಲ್ಲಿ ಎಷ್ಟು ಚೆನ್ನಾಗಿರುವಂಥ ಒಂದು ಪಿಲ್ಲೋ ಕವರ್ ರೆಡಿ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರಲ್ಲ ಅಲ್ವಾ. ನೋಡಿ, ಇಲ್ಲಿ ಒಂದು ಗುಂಡಿ ಕಾಜಾ ಬಟನ್ ಹಾಕಿ ಕ್ಲೋಸ್ ಮಾಡ್ಕೋಬೋದು, ಇಲ್ಲಾಂದರೆ ವೆಲ್ಕ್ರೋ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಸೂಜಿ ದಾರದಿಂದ ಒಂದು ಟಾಕ ಹಾಕಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಸೂಪರ್ ಆಗಿರುವಂಥ ಒಂದು ಪಿಲ್ಲೋ ಕವರ್ DIY ನಿಮಗೋಸ್ಕರ ರೆಡಿಯಾಗಿದೆ. ಸೊ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಐಡಿಯಾ ನೋಡೋಣ. ಸೊ ನಮ್ಮ ಮುಂದಿನ DIY ಬಂದು ಒಂದು ಪೌಚ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲಾಗಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಪೌಚ್. ಇದಕ್ಕೆ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಈ ಪ್ಯಾಂಟ್ ಚೆನ್ನಾಗೇ ಇದೆ ನೋಡೋಕ್ಕೆ, ಆದರೆ ಅಲ್ಲಲ್ಲಿ ಹೋಲ್ಸ್ ಥರ ಆಗಿದೆ ನೋಡಿ ಈ ರೀತಿಯಾಗಿ. ಹಾಗಾಗಿ ಇದನ್ನು ಬೇರೆಯವ್ರಿಗೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಅಲ್ವಾ. ಇದರಿಂದ ಒಂದು DIY ಮಾಡ್ತಾ ಇದ್ದೀನಿ. ಕೆಳಗೆ ಬಾಟಮ್ನಲ್ಲಿ ನೋಡಿ ಈ ರೀತಿಯಾಗಿ ಒಂದು 5 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಇಂಚ್ ಎಕ್ಸ್ಟ್ರಾ ಜಿಪ್ ಅಟ್ಯಾಚ್ಗೋಸ್ಕರ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸೆಕೆಂಡ್ ಪೀಸ್ ಕೂಡ ಕಟ್ ಮಾಡ್ಕೊತೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಮೆಜರ್ಮೆಂಟ್ ಇನ್ನೊಂದು ಪೀಸ್ ಕೂಡ ಇದೇ ಥರ ಕಟ್ ಮಾಡಿಕೊಂಡು ಸೈಡ್ನಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಏನಿದೆ ಸೈಡ್ಸ್ನಲ್ಲಿ ಆ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈಗ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಜಿಪ್ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. 5 ರೂಪಾಯಿಂದ 10 ರೂಪಾಯಿ ಒಳಗೆ ನಮಗೆ ಒಂದು ಒಳ್ಳೆ ಜಿಪ್ ಸಿಗುತ್ತೆ. ಅದನ್ನು ತಂದು ನೀವು ಈ DIYಗೆ ಯೂಸ್ ಮಾಡ್ಕೋಬೋದು. ಜಿಪ್ ಏನಿದೆ ಅದನ್ನು ಈ ರೀತಿಯಾಗಿ ಇಟ್ಕೊಂಡು, ಅಂದರೆ ಕ್ಲಾತ್ನ ಸೀದಾ ಮತ್ತು ಜಿಪ್ನ ಸೀದಾ ಎರಡು ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಓವರ್ಲ್ಯಾಪ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಳಗಿಂದ ಎರಡೂ ಕಡೆಗೂ ಈ ರೀತಿಯಾಗಿ ಇಟ್ಕೊಂಡು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಜಿಪ್ ಅಟ್ಯಾಚ್ ಮಾಡೋದು ತುಂಬಾ ಈಸಿ. ಸೊ ಟೈಲರಿಂಗ್ ಬರೋರಿಗೆ, ಸ್ವಲ್ಪ ಸ್ಟಿಚಿಂಗ್ ಐಡಿಯಾ ಇರೋರಿಗೆ ಆರಾಮಾಗೆ ಹಾಕ್ಕೋಬೋದು. ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಕೈಯಲ್ಲೇ ಆರಾಮಾಗಿ ಹೊಲ್ಕೋಬೋದು. ತುಂಬ ಅಂದರೆ ಈಸಿಯಾಗಿ ಹೊಲ್ಕೋಬೋದು ಇದನ್ನು. ನೋಡಿ, ಫೈನಲ್ ಆಗಿ ಜಿಪ್ಪನ್ನು ಅಟ್ಯಾಚ್ ಮಾಡಿದಾಗಿದೆ. ಸೈಡ್ನಲ್ಲಿ ಈ ರೀತಿಯಾಗಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಜಿಪ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಈ ರೀತಿಯಾಗಿ ಸ್ಟಿಚಿಂಗನ್ನು ಜಿಪ್ನೂ ಸೇರಿಸಿ ನಾವು ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಉಲ್ಟಾ ಮಾಡಿ ನೋಡೋಣ. ನೋಡಿ, ಈ ರೀತಿಯಾಗಿ ಒಂದು ಪೌಚ್ ಒಂದು 5 ನಿಮಿಷದಲ್ಲೇ ರೆಡಿ ಆಗೋಯ್ತು ನನಗಂತೂ. ನೀವು ಕೈನಲ್ಲಿ ಹೊಲಿತೀರಾ ಅಂತ ಹೇಳಿದ್ರೆ 10 ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು. ಈ ಪೌಚ್ ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ. ಪೆನ್ಸಿಲ್ಸು, ಕಲರ್ ಪೆನ್ಸಿಲ್ಸು, ಸ್ಕೆಚ್ ಪೆನ್ಸು, ಸ್ಕೇಲ್, ಮಕ್ಕಳದ್ದು ಏನೇ ಸ್ಟೇಷ್ನರಿ ಇದ್ದರೂ ಇದರಲ್ಲಿ ಹಾಕಿ ಸ್ಕೂಲ್ಗೂ ಕೊಟ್ಟು ಕಳಿಸ್ಬೋದು. ಹಾಗೆಯೇ ನಾವೆಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲ ಮೇಕಪ್ ಐಟಮ್ಸು ಕೂಡ ಈ ಪೌಚ್ನಲ್ಲಿ ಆರಾಮಾಗಿ ಇಟ್ಕೋಬೋದು. ಇನ್ನೂ ಕೂಡ ಜಾಗ ಇದೆ, ನೋಡ್ತಾ ಇದ್ದೀರಾ. ಹಾಗೆಯೇ ಸೋಪು, ಬ್ರಷು, ಟೂತ್ಪೇಸ್ಟು ಇವೆಲ್ಲ ಕೂಡ ಇಟ್ಕೊಂಡು ಟ್ರಾವೆಲಿಂಗಲ್ಲಿ ಕ್ಯಾರಿ ಮಾಡ್ಬೋದು. ಸಖತ್ ಹ್ಯಾಂಡಿ ಆಗಿರುತ್ತೆ. ಸೂಟ್ ಕೇಸ್ ಅಥವಾ ಕಿಟ್ ಬ್ಯಾಗ್ನಲ್ಲಿ ಆರಾಮಾಗಿ ಇಡಿಸುತ್ತೆ. ನಿಮಗೆ ಈ DIY ಇಷ್ಟ ಆಯಿತಾ? ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇನ್ನೊಂದು DIY ತೋರಿಸ್ತೀನಿ. ಫ್ರೆಂಡ್ಸ್, ಆಗಲೇ 5 ಇಂಚ್ದು ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲೂ ಸಹ ಒಂದು DIY ಮಾಡಿ ತೋರಿಸ್ತೀನಿ. ಅದರಲ್ಲಿ ಒಂದು ಚಿಕ್ಕ ಪೌಚನ್ನು ಮಾಡೋಣ. ಒಂದು ಚಿಕ್ಕ ಜಿಪ್ ಬೇಕಾಗುತ್ತೆ. ಈ ಜಿಪ್ಗೆ ಹಾರ್ಡ್ಲಿ 5 ರೂಪೀಸ್ ಅಷ್ಟೇ. ಟಾಪ್ನಲ್ಲಿ ಇದಕ್ಕೆ ಈ ರೀತಿಯಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಮಿಷಿನಲ್ಲೂ ಸಹ ಹೊಲಿಬೋದು, ಇಲ್ಲ ಅಂದರೆ ಕೈನಲ್ಲೂ ಸಹ ಆರಾಮಾಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಬೋದು. ಜಿಪ್ ಅಟ್ಯಾಚ್ ಮಾಡಿದ್ಮೇಲೆ ಇದನ್ನು ಈ ರೀತಿಯಾಗಿ ಸೀದಾ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ. ಸೊ ಈಗ ಸೈಡ್ಸ್ನಲ್ಲಿ ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದೆ ಆವಾಗಲೇ, ಅದನ್ನು ಒಂದೊಂದು ಹೊಲಿಗೆ ಹಾಕಿ ಕವರನ್ನು ಮಾಡ್ಕೊತೀನಿ.
ನೋಡಿ ಈ ರೀತಿಯಾಗಿ ಜಿಪ್ ಸೇರಿಸಿ ನಾವು ಬಟ್ಟೆ ಜೊತೆಗೆ ಸೈಡ್ನಲ್ಲಿ ಒಂದೊಂದು ಟಕ್ಕನ್ನು ಹಾಕ್ಕೊಳ್ಳೋಣ. ಎಕ್ಸ್ಟ್ರಾ ಜಿಪ್ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಈ ಪೀಸ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ, ಸೈಡ್ಸ್ನಲ್ಲಿ ಮೊದಲಿಗೆ ಜಾಯಿಂಟ್ ಇತ್ತು, ನಾವು ಅದನ್ನು ಓಪನೇ ಮಾಡ್ಕೊಂಡಿರಲಿಲ್ಲ. ಹಾಗೆಯೇ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿಕೊಂಡು ಟಾಪ್ನಲ್ಲಿ 1 ಇಂಚಷ್ಟು ಜಿಪ್ಪನ್ನು ಅಟ್ಯಾಚ್ ಮಾಡಿದ್ವಿ. ಈಗ ಬಾಟಮ್ ಲೈನ್ ಓಪನ್ ಇದೆ, ಅಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಕವರ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಚಿಕ್ಕದಾದ ಚೊಕ್ಕದಾದ ಒಂದು ಪೌಚ್ ರೆಡಿಯಾಗಿದೆ. ಈ ಮಿನಿ ಪೌಚ್ನಲ್ಲಿ ನಾವು ಮೆಡಿಸನ್ಸ್ ಹಾಕಿ ಇಟ್ಕೋಬೋದು, ಮೆಡಿಸನ್ಸ್ ಕ್ಯಾರಿ ಮಾಡ್ಕೋಬೋದು. ಇಲ್ಲಾಂದರೆ ಇದರಲ್ಲಿ ದುಡ್ಡು ಮತ್ತು ಕಾಯಿನ್ಸ್ ಕೂಡ ಇಟ್ಕೋಬೋದು. ಹಾಗೆ ಕೀಸ್ ಇಟ್ಕೊಳ್ಳೋದಕ್ಕೆ ಈ ಪೌಚ್ ತುಂಬಾ ಹೆಲ್ಪ್ ಆಗುತ್ತೆ. ಸಣ್ಣ ಪುಟ್ಟದು ಯಾವುದೇ ವಸ್ತುಗಳಾದ್ರೂ ಈ ಪೌಚ್ನಲ್ಲಿ ಇಟ್ಕೋಬೋದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ವಾ, ಹಾಗೆ ಈ ಪೌಚ್ ಇಷ್ಟು ಚಿಕ್ಕದಾದ್ರೂ ಇದರಲ್ಲಿ ಹಲವಾರು ಉಪಯೋಗಗಳಿವೆ. ಹಾಗೆ ಉಳಿದಿರೋಂಥ ಈ ಪ್ಯಾಂಟ್ ಪೀಸಲ್ಲಿ ಇರುವಂಥ ಜಿಪ್ ಮತ್ತು ಬಟನ್ಸ್ ತೆಗೆದಿಟ್ರೆ ಅದು ಸಹ ಇನ್ನೊಂದು DIY ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯಾವ DIY ತುಂಬಾ ಇಷ್ಟ ಆಯಿತೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ನಮಸ್ತೆ.